ಕೈಕಾಲು ಮುಖ ತೊಳ್ಕೊಂಡು ಬಂದು ಸೋಫಾದ ಮೇಲೆ ಕುಂಡ್ರೊಳಗಾಗಿನೇ ಟೈಮ್ ಕೊಡ್ತಾರ, ಒರ್ಸ್ಕೊಂಡು ಹಿಂಗೆ ಕುತ್ಕೊಂಡಿರ್ತಾರ, ಚಾಪಿ ಕೊಡ್ತಾರ. ಆವಾಗ ಅಂತಾನೆ ಎಷ್ಟು ಆನಂದದ ಜೀವನ, ಹಿಂಗೆ ಇರ್ಬೇಕಲ್ಲ. ಅದು ಹಂಗೆ ಇರ್ತೈತೆ. ಒಂದು 2-3 ಮಕ್ಕಳು ಆದ ನಂತರ ಇವೇನು ಹೂವು ಹೋಯ್ತು ಮನೆಗೆ, ಇವ್ರು ಬಾಗಿಲು ಹಾಗೆ ಕಾಯ್ತಿರ್ತಾರ. ಈಗ ಒಳಗೆ ಕುಂತಿರ್ತಾರೆ, ಇವ್ರು ದಾರ ಹಿಡ್ಕೊತಾರೆ. ಇವ್ ಬಂದು ಬಾಗಿಲ ಬರ್ತಾನೆ, ಬನ್ನಿ ಅಂತ ತೆಗಿ ಅಂತ ನಿಂತ್ಕೊಂಡು ಸ್ವಲ್ಪ ಹೊರಗೆ ಏನು ಅರ್ಜೆಂಟ್ ಅದ. ಈಗ 5 ನಿಮಿಷ ಬಾಗಿಲು ತೆಗಿತಾನೆ. ಇವ್ ಒಳಗೆ ಹೋಗ್ತಾನೆ, ನೀರಿಲ್ಲ, ತೈರಿಲ್ಲ, ಚಹಾ ಇಲ್ಲ. ಅವ ಗಂಡಿಗೆ ತಲೆ ನುಸ್ತಾ ಇತ್ತು. ಗಂಡ ಅಂತ ನನ್ನ ತಲೆ ನುಸ್ತಾ ಇದ್ದು, ಚಹಾ ಮಾಡಿಕೊಡು. ಯಾಕೆ ಮೂವೆಲ್ಲ ಹಾಗೆ ದಾರ ನೋಡ್ತಾರೆ ಧಾರಾವಾಹಿ. ಇವ ಅಂತ ತಲೆ ನುಸ್ತಾ ಇತ್ತು, ಸರ್ ಚಹಾ ಮಾಡಿಕೊಡು ಅಂತ 2 ನಿಮಿಷ ಹೇಳ್ದ. ಉತ್ತರ ಇಲ್ಲದಕ್ಕ ಅವ ಗಂಡಂದ ಕೆಲಸ ಐತಿಲ್ಲ, ನಾನು ತಲೆ ನುಸ್ತಾ ಇತ್ತು ಚಹಾ ಮಾಡಿಕೊಡೋದು ಕೇಳ್ತಾ ಇದ್ದೀನಿ, ನಾನು ಚಿಟ್ಟ ಬಂದ್ರೆ ನೋಡ ಏನು ಮಾಡ್ತೀನಿ ಗೊತ್ತಿಲ್ಲ ಅಂತಂದ ಅಮ್ಮ. ಅದಕ್ಕೆ ಕಣ್ಣು ಕಿಸರು, ಚಿಟ್ಟ ಬಂದ್ರೆ ಏನು ಮಾಡ್ತೀನಿ ಚಿಟ್ಟ ಬಂದ್ರೆ ಒಂದು ಚಿಟ್ಟ ಬಂದ್ರೆ ನಾನು ಚಹಾ ಮಾಡ್ತೀನಿ ನಾನು ಹಿಂಗ್ಯಾಕಾಯ್ತು ಹೊಂದ್ಕೋಬೇಕಾಗ್ತದೆ ಅಷ್ಟೇ. ಯಾಕೆ ನಿಮ್ಮನೆ ಹಾಗಿಲ್ಲ, ಹೊಂದ್ಕೋಬೇಕಾಗ್ತದೆ. ಹೊಂದಾಣಿಕೆ ಜೀವನ. ಅದಕ್ಕೆ ಇವರು 30 ವರ್ಷ ಆದ್ರೂ ಕೂಡ ನಕ್ಕೋತಿರ್ತಾರ. ಇವರು ಆದರ್ಶ ದಂಪತಿಗಳು, ಆದರ್ಶ ಗೃಹಸ್ಥ ಜೀವನ ಸಾಗಿಸೋರು ಪ್ರಶಸ್ತಿ ಕೊಡುವಂತಂದ್ರು. ಕೊಡ್ರಿ ಅಂತಂದೆ. ಒಂದು ಬಂಗಾರ ಉಂಗುರ, ಅಗಿ ಒಂದು, ಗಂಡು ಒಂದು, ಹೆಂಡಿ ಒಂದು, ಶಾಲು, ಒಂದು ಪೇಟ ತರಿಸಿದ್ರೆ ಜಿಲ್ಲೆಯಾಗ. ಅವರು ನಾಳೆ ಇತ್ತು ಬಸವ ಜಯಂತಿ. ಇವತ್ತು ನಾವು ವಾಕಿಂಗ್ ಹೋಗಿದ್ದೆ ಅಲ್ಲಿ ಖಾಲ್ಸಾ ಕಾಲೇಜ್ ಅಲ್ಲಿ. ಅಲ್ಲಿ ನಾವು ಗಾರ್ಡನ್ ವಾಕಿಂಗ್ ಹೋಗಿದ್ದೆ. ಅವನು ಬಂದಿದ್ದ ಅಧಿಕಾರಿ ಓಡಿಸೋದವನ ಅಂತ. ನಾ ಕೇಳಿದೆ, ಅಲ್ಲ 30 ವರ್ಷ ಆದ್ರೂ ನಕ್ಕೋತಿದ್ರಲ್ಲ ಮನ್ಯಾಗ, ಏನು ರಹಸ್ಯ ಅದ ನೀನು ನನಗೆ ಹೇಳು ಅಂತಂದೆ. ಅಪ್ಪ ನೀ ಯಾರಿಗೆ ಹೇಳಂದ್ರೆ ಹೇಳ್ತೀನಿ ಅಂದೆ. ಆಯ್ತು, ಯಾರು ಹೇಳಂಗೆ ಹೇಳ ಅಂತಂದೆ. ಏನಿಲ್ರಿ, ನಾನು ಹೆಂಡತಿಗೆ ಅವ್ರ ಹತ್ರ ಒಬ್ಬಕ್ಕೆ ಮಗಳ, ಆಕೆ ಶಿಫ್ಟ್ ಬಂತಂದ್ರೆ ರೀ ಆಕಿನ ಕೈಯಾಗ ಏನು ಸಿಕ್ಕೊಂಡು ಹೋಗ್ತಾವ್ರಿ, ಚಮಚ ಸಿಗಲಿ, ಪಾತ್ರೆ ಸಿಗಲಿ, ಏನು ಸಿಕ್ಕೊಂಡು ಹೋಗ್ತಾಳ. ಅದು ನಾನು ಕುಂತು ಆಕೆ ನಗ್ತಾಳ, ನಾನು ತಪ್ಸ್ಕೊಂಡೆ, ನಾನು ಆಗ್ತೇನೆ ಹೆಂಗೆ ತಪ್ಸ್ಕೊಂಡೆ ಅಂತ. ಅದಕ್ಕೆ ನಗ್ತೀವ್ರಿ ನಾವು ಯಾವಾಗಲೂ ಅಂತ ಒಂದ. ಚಲೋ ಆದರ್ಶ ಚಲೋ ಇತ್ತಪ್ಪ, ನಾ ಯಾರಿಗೆ ಹೇಳಂಗಿಲ್ಲ ಅಂತಂದೆ. ಹಂಗೆ ನಗೋದಲ್ಲ, ಪ್ರೇಮದಿಂದ ಕೂಡಿರಬೇಕು. ಹೊಂದಾಣಿಕೆ ಅಂತಂದ್ರೆ ಏನು, ಇಬ್ರು ಸ್ವಭಾವ ಬೇರೆ ಇದ್ರು ಹೊಂದ್ಕೊಂಡು ಹೋಗ್ಬೇಕು. ಭಾರತ ದೇಶದಲ್ಲಿ ಯಾಕೆ ದಾಂಪತ್ಯ ಜೀವನ ಯಶಸ್ವಿ ಆಗ್ತಾವಂದ್ರೆ ಇಲ್ಲಿ ತ್ಯಾಗ ಅದ, ಇಲ್ಲಿ ಸಹನೆ ಅದ, ಇಲ್ಲಿ ತಾಳ್ಮೆ ಅದ, ಇಲ್ಲಿ ಪ್ರೇಮ ಅದ. ಇಲ್ಲಿ ನಂಬುತ್ತಾರ ಏನಂತ, ಒಂದು ಜನ್ಮದ ಮದುವಾದ 7 ಜನ್ಮಕ್ಕೆ ಇವರೇ ಇರೋದು ನಂಬ್ತಾರೆ. ಇಲ್ಲಿ ವಿದೇಶದಂಗಿಲ್ಲ. ಮೊನ್ನೆ ಪೇಪರ್ದಾಗ ಇತ್ತು, ಮೊನ್ನೆ ಅಮೇರಿಕಾದಾಗ ಮದುವೆಯಾಗಿ 3 ನಿಮಿಷದಾಗ ಡೈವರ್ಸ್ ಸಿಗತ್ತೆ. 3 ನಿಮಿಷದಾಗ. ಇನ್ನೂ ಆ ಚರ್ಚ್ದ ಮದುವೆಯಾಗ ಆ ಮೆಟ್ಟಿ ಇಡ್ತಾ ಇದ್ದಾರೆ. ಮೆಟ್ಟಿ ಇಡುವಾಗಲೇ ಯಾಕೆ ಜಾರಿ ಬಿಟ್ಟಿರ್ತಾರೆ. ಇವೇನಂದ, ಇಡೀ ನಾನ್ಸೆನ್ಸ್ ಅಂತಂದ. ಅಲ್ಲ, ನಾ ಜಾರಿ ಬಿದ್ದಕ್ಕೆ ನೀ ಕೈ ಹಿಡಿದು ಎಬ್ಸ್ಬೇಕು, ಏನು ನೀನು ಅಪಮಾನ ಮಾಡಿ ಚುಚ್ಚು ಮಾತಾಡ್ತೀವಿ ಅಂತ ತಿಳ್ಕೊಂಡು ನೀನು ಈಗಲೇ ಗೌರವ ಕೊಡ್ತಾ ಇಲ್ಲ, ಮುಂದೆ ಗೌರವ ಕೊಡ್ತಾ ಅಂತ ತಿಳ್ಕೊಂಡು ಒಳಗೆ ಹೋಗಿ ಡೈವರ್ಸ್ ಮಾಡ್ತೀವಿ 3 ನಿಮಿಷದಾಗ. ಆದ್ರೆ ಭಾರತ ದೇಶದಾಗ ಆಗಂಗಿಲ್ಲ. ಇಲ್ಲ ಅಂತಾರೆ, ಒಮ್ಮೆ ಮದುವೆ ಆಯ್ತು ಅಂದ್ರೆ 7 ಜನ್ಮಕ್ಕೆ ನಿಂತನೇ ಇರ್ತಾರ. ಮೊನ್ನೆ ನಾನು ರಿಜಿಸ್ಟ್ರೇಷನ್ಗೆ ಇದ್ದಾಗ ಅವ್ರು ಕೇಳಿದ ಹಾಲಣ್ಣ, ಅಪ್ಪರೇ ನಮ್ಮ 1 ಜನ್ಮ ಸಾಗಬೇಕಿದ್ವಿ, ಭಾರತ ದೇಶ 7 ಜನ್ಮಕ್ಕೆ ಇವರೇ ಇರ್ಬೇಕಂತಾರಲ್ಲ, ಯಾಕೆ? ನಾ ತಮಾಷೆಗೆ ಅಂದವನಿಗೆ, ಯಾಕಂದ್ರೆ 1 ಜನ್ಮ ಟ್ರೈನಿಂಗ್ ಕೊಟ್ಟಿರ್ತಾರೆ ಇವರು, ಕುಂಡ ಇನ್ನು 6 ಜನ್ಮಕ್ಕೆ ಮಸ್ತಾಗಿರ್ಬೋದು ಅಂತ. ಮತ್ತು ಹೊಸ ಮತ್ತೊಂದು ಟ್ರೈನಿಂಗ್ ಕೊಡೋಕೆ ಎಬ್ಸಿಲ್ಲ. ತಮಾಷೆಗೆ ಅಂದವನಿಗೆ. ಅಂದ್ರೆ ಇಲ್ಲಿ ಭಕ್ತಿ ಭಾವ ಪ್ರೇಮ ಇರೋದ್ರಿಂದ 7 ಜನ್ಮ ತನಕ ಇರಲಿ ಅಂತ ಭಾವ. ಇಲ್ಲಿ ತ್ಯಾಗ ಅದ, ಇಲ್ಲಿ ಭೋಗದ ಜೀವನ ಅಲ್ಲ, ತ್ಯಾಗದ ಜೀವನ. ಆದ್ದರಿಂದಲೇ ಸಂಸಾರದಲ್ಲಿ ಸದ್ಗತಿಯನ್ನು ಕಂಡಿದಾರ, ಕಾಣ್ತಾ ಇದಾರ. ನಾವು ಸಂಸ್ಕೃತ ಅಭ್ಯಾಸ ಮಾಡ್ಬೇಕಾದ್ರೆ